ಇದು ನಿಮ್ಮ ಅಸೀಮಾ. ನಾನು ಒಂದು ವ್ಲಾಗ್ ಮಾಡುವ ಅಂತ ಬಂದಿದ್ದೇನೆ. ನನ್ನ ಚಿಕ್ಕಮ್ಮ ಹೇಳ್ತಾ ಇದ್ರು, ಚೈನಾಕ್ಕೆ ಹೋಗಿದ್ದೀವಿ ಎಂತ ವ್ಲಾಗೇ ಮಾಡ್ತಾ ಇಲ್ಲ, ಮಿನಿ ವ್ಲಾಗ್ ಮಾಡು 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 ಅಂತ ಹೇಳಿ. ನಿನ್ನೆ ಅಂತೂ ಕಾಲ್ ಮಾಡಿ ತುಂಬ ಸಲ ಹೇಳಿದರು, ನಿನ್ನ ವ್ಲಾಗಿಗೆ ಕಾಯ್ತಿದ್ದೇವೆ, ಒಂದು ವ್ಲಾಗ್ ಮಾಡು ಮಾರಾಯ್ತಿ ಅಂತ. ಹಾಗಾಗಿ ಒಂದು ವ್ಲಾಗ್ ಮಾಡುವ ಅಂತ ಮನೆ ಹತ್ತಿರದ ಪಾರ್ಕ್ಗೆ ಬಂದಿದ್ದೇನೆ. ತುಂಬ ದೊಡ್ಡ ವ್ಲಾಗ್ ಅಂತ ಅಲ್ಲ, ಆದರೆ ಸಹ ನಿಮಗೋಸ್ಕರ ಒಂದು ವ್ಲಾಗ್, ಎಸ್ಪೆಷಲಿ ನನ್ನ ಚಿಕ್ಕಮ್ಮನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಈ ವ್ಲಾಗ್. ಮೋಸ್ಟ್ಲಿ ನೆಕ್ಸ್ಟಿಂದ ಜಾಸ್ತಿ ವ್ಲಾಗ್ ಮಾಡ್ತೇನೆ. ವಿಂಟರ್ ವೆಕೇಷನ್ ಬರ್ತಾ ಉಂಟು, ಹಾಗಾಗಿ ವಿಂಟರ್ ವೆಕೇಷನಲ್ಲಿ ಡೈಲಿ ವ್ಲಾಗ್ ಮಾಡುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಸೊ ಲೆಟ್ ಮೀ ಶೋ ಯು ಚೈನಾ. ನಿಮಗೆ ಪಾರ್ಕಿದು ವ್ಯೂ ತೋರಿಸ್ತೇನೆ ಹೇಗಿದೆ ಇಲ್ಲಿ ಅಂತ. ಹೆಚ್ಚಾಗಿ ಚೈನಾದ ಎಲ್ಲ ಪಾರ್ಕ್ಗಳು ಇದೇ ಥರ ಇರ್ತದೆ. ಆದರೆ ಈ ಪಾರ್ಕಲ್ಲಿ ಒಂದು ಸ್ಪೆಷಾಲಿಟಿ ಅಂತ ಅಂದರೆ, ಈ ಪಾರ್ಕ್ ಒಂದು ನದಿಯ ಹತ್ತಿರ ಉಂಟು. ನದಿಯಲ್ಲಿ ತುಂಬ ಬೋಟ್ಗಳು ಆಚೀಚೆ ಹೋಗ್ತಾ ಇದೆ. ಮೋಸ್ಟ್ಲಿ ಮೀನುಗಾರಿಕೆ ಇರ್ಬೋದು ಎಂತ ಅಂತ ಗೊತ್ತಿಲ್ಲ, ಆದರೆ ತುಂಬ ಬೋಟ್ಗಳು ಹೋಗ್ತಾ ಇದೆ. ನಾನು ನಿಮಗೆ ಎಲ್ಲ ವೀಡಿಯೋವನ್ನು ತೋರಿಸ್ತೇನೆ, ವೀಡಿಯೋ ಶಾರ್ಟ್ ಇದರಲ್ಲಿ ನೋಡಿ, ಮಿಸ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ಸಪೋರ್ಟ್ ಮಾಡಿ. ಇದು ನನ್ನ ಚೈನಾದ ಮೊದಲನೇ ವ್ಲಾಗ್, ಹಾಗಾಗಿ ನಿಮ್ಮ ಒಂದು ಸಪೋರ್ಟಿಂದಾಗಿ ನನ್ನ ಮುಂದಿನ ವ್ಲಾಗ್ಗಳು ಬರ್ತದೆ. ನಿಮ್ಮ ಸಪೋರ್ಟಿನ ಮೇಲೆ ಡಿಪೆಂಡ್ ನನ್ನ ಮುಂದಿನ ವ್ಲಾಗ್. ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ನನಗೆ ಪ್ರೋತ್ಸಾಹ ಮಾಡಿ. ಆವಾಗ ನನಗೆ ನಿಮ್ಮ ಪ್ರೋತ್ಸಾಹದಿಂದ ಇನ್ನೊಂದು ವ್ಲಾಗ್ ಮಾಡುವ ಅಂತ ಹೇಳುವ ಒಂದು ಏನು ಎನ್ಕರೇಜ್ಮೆಂಟ್ ಬರ್ತದೆ. ಹಾಗಾಗಿ ಪ್ಲೀಸ್ ದಯವಿಟ್ಟು ನನ್ನ ವ್ಲಾಗನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆಯಿತು. ನನಗೆ ವ್ಲಾಗ್ ಮಾಡಬೇಕು ಅಂತಿತ್ತು, ಮಾಡುವ ಅಂತ. ಆದರೆ ಸ್ಟಾರ್ಟಿಂಗ್ ಟ್ರಬಲ್ ಸ್ವಲ್ಪ, ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಆದರೆ ನಿನ್ನೆ ಚಿಕ್ಕಮ್ಮ ಕಾಲ್ ಮಾಡಿ, ನೀನು ವ್ಲಾಗ್ ಒಂದು ಮಾಡಬೇಕು, ಕಾಯ್ತಿದ್ದೇವೆ ಅಂತ ಹೇಳಿದ ಕಾರಣ ಒಮ್ಮೆ ಟ್ರೈ ಮಾಡುವ, ಒಂದು ವ್ಲಾಗ್ ಹೇಗಾಗ್ತದೆ ಅಂತ ನೋಡುವ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ವ್ಲಾಗ್. ನನ್ನ ಪ್ರಯತ್ನ ಮಾಡಿದ್ದೇನೆ. ನನಗೆ ನನ್ನ ಚೈನೀಸ್ ಟೀಚರ್ ಒಂದು ಚೈನೀಸ್ ಹೆಸರು ಕೊಟ್ಟಿದ್ದಾರೆ, ಎಂತ ಗೊತ್ತುಂಟಾ? ಫೇಯಿನ್ ಅಂತ. ಫೇಯಿನ್ ಅಂತ ಹೇಳಿದರೆ ಫ್ಲೈಯಿಂಗ್ ಕ್ಲೌಡ್ಸ್. ಆ ಟೀಚರ್ ಕೇಳಿದರು ನನ್ನ ಹತ್ರ, ಹೇಗಿರೋ ಹೆಸರು ಬೇಕು ನಿಮಗೆ ಅಂತ. ಆವಾಗ ನಾನು ಹೇಳಿದೆ, ನನ್ನ ಹೆಸರು ಅಸೀಮಾ ಅಂತ. ಸಂಸ್ಕೃತದಲ್ಲಿ ಅಸೀಮಾ ಅಂತ ಹೇಳಿದರೆ ಸೀಮೆ ಇಲ್ಲದ್ದು, ವಿಶಾಲವಾದದ್ದು ಅಂತ. ಹಾಗಾಗಿ ನನಗೆ ಒಂದು ಬೌಂಡ್ರಿಲೆಸ್ ಅಂತ ಮೀನಿಂಗ್ ಬರುವಂಥ ಒಂದು ಹೆಸರು ಕೊಡ್ತೀರಾ ಟೀಚರ್ ಅಂತ ಹೇಳಿದೆ. ಅದಕ್ಕೆ ಹೇಳಿದರು, ಫೇಯಿನ್ ಅಂತ ಹೇಳಿದರೆ ಫ್ಲೈಯಿಂಗ್ ಕ್ಲೌಡ್ ಅಂತ, ಸ್ವಲ್ಪ ಸಿಮಿಲರ್ ಮೀನಿಂಗ್ ಬರುವಂಥದ್ದು, ಚಲಿಸುವ ಮೋಡ ಅಂತೇಳಿ. ಹಾಗಾಗಿ ಹೇಗಿದೆ ಈ ಹೆಸರು, ನೀನು ಸೆಲೆಕ್ಟ್ ಮಾಡ್ತೀಯಾ ಈ ಹೆಸರು ಅಂತ ಕೇಳಿದರು. ನನಗೆ ಭಾರಿ ಖುಷಿ ಆಯಿತು, ವಾವ್ ಟೀಚರ್ ಈ ಹೆಸರು ಬೇಕು ನನಗೆ ಅಂತೇಳಿ. ಹಾಗಾಗಿ ನನ್ನ ಚೈನೀಸ್ ಹೆಸರು ಫೇಯಿನ್.
ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಒಂದು ದೊಡ್ಡ ಸಪೋರ್ಟ್ ಮಾಡಿ ಆಯಿತಾ. ನೆಕ್ಸ್ಟಿಂದ ನಾನು ವ್ಲಾಗ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ನಿಮ್ಮ ಅಸೀಮಾ.